ಎಲ್ರಿಗೂ ನಮಸ್ಕಾರ. ದೊಡ್ಡವದು ಆಸೆ ಕೊಡು ಸನ್ಮಾನ್ಯ ಶ್ರೀ ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ. ಸೊ ಇವಾಗ ಟೆಂಪಲಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಶಿವರಾತ್ರಿ ಹಬ್ಬ ಅಲ್ವಾ, ಅದಕ್ಕೆ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಒಂದು ಸಣ್ಣದಾಗಿ ಒಂದು ಬ್ಲಾಗ್ ಮಾಡ್ತೀನಿ, ಪೂರ್ತಿ ವಿಡಿಯೋ ನೋಡಿ ಯಾರ ಜೊತೆ ಹೋಗ್ತೀನಿ ಹೇಗೆ ಅಂತ ಒಂದು ಚಿಕ್ಕ ಬ್ಲಾಗ್. ಇವಾಗ ಟೆಂಪಲಿಗೆ ಹೋಗ್ತೀವಿ, ಓಕೆನಾ? ನೋಡಿ ಕೊಡ್ತೀವಿ. ಏನಾಯ್ತು? ನಮಸ್ಕಾರ ಸರ್. ಇನ್ನೊಂದು ನಮ್ಮ ಪಾಪುಗೆ ಕೋಲ್ಡ್ ಆಗಿಬಿಟ್ಟಿದೆ, ಖರ್ಚಿಫೇ ತಗೊಂಡಿಲ್ಲ, ಅದಕ್ಕೆ ತಗೊಳ್ಳೋಣ ಅಂದ್ಬಿಟ್ಟು ಹಾಗೆ ಸ್ಟಾಪ್ ಮಾಡಿ ತಗೊಂಡು ಇವಾಗ ಹೊಡ್ತೀವಿ, ಓಕೆನಾ? ಬರೀ ಇಂಥದೆಯಾ? ಹಾಯ್ ಮಾಡಿ ಒಂದು ದಿಯಾ, ಹಾಯ್ ಮಾಡು ದಿಯಾ. ಬನ್ನಿ ಹೋಗೋಣ, ಚೆನ್ನಾಗಿ ಕಾಣ್ತಿದ್ದೀರಾ. ಸೊ ನಮ್ಮ ಜೊತೆ ನಂದಿನಿ ಅವರು ಕೂಡ ಆ್ಯಡ್ ಆದರು. ಫಸ್ಟೇ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಟೆಂಪಲಿಗೆ ಅಂತ. ಸೊ ಹೋಗೋಣ ಸಂಜೆ ಹೋಗೋಣ, 4 ಗಂಟೆಗೆ ಹೋಗೋಣ, 6 ಗಂಟೆಗೆ ಹೋಗೋಣ ಅಂತ ಅಂದು ಕೊನೆಗೆ ನೈಟು 9:30 9:45 ಬಂದ್ವಿ. ನಾವು ಬಂದಿದ್ದಿಲ್ಲೇ ನಮ್ಮ ಮನೆ ಹತ್ರ ಒಂದು ಶಿವರಾತ್ರಿ ಹಬ್ಬದ ದಿವಸ ಜಾತ್ರೆ ಥರ ಮಾಡ್ತಾರೆ. ಏನಕ್ಕೆ ಅಂದರೆ ಇದು ಯಾರಾದರೂ ಜಾಗರಣೆ ಇರೋರಾದರೆ, ಇವಾಗ ಎಷ್ಟೋ ಜನ ಜಾಗರಣೆ ಇರ್ತಾರಲ್ಲ ಅವರೆಲ್ಲ ಬಂದು ನೈಟೆಲ್ಲ ಈ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ಬೋದು, ಏನೂ ನಿದ್ದೆ ಬರೋಲ್ಲ, ಏನೋ ಒಂದು ಎಂಟರ್ಟೈನ್ಮೆಂಟ್ ಥರ ಇರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಜಾತ್ರೆ ಥರ ಎಲ್ಲ ಮಾಡ್ತಾರೆ. ನೀವೇ ನೋಡಿ, ದೊಡ್ಡ ಶಿವ ಕಾಣ್ತಿದೆ ಅಲ್ವಾ, ಇದು ಬಂದುಬಿಟ್ಟು ಒಂದು ಪ್ಲೇ ಗ್ರೌಂಡು. ಸೊ ದೊಡ್ಡದೊಂದು ಪ್ಲೇ ಗ್ರೌಂಡ್ ಇದೆ. ಅದೆಷ್ಟು ಎಕರೆ ಇದೆಯೋ ಗೊತ್ತಿಲ್ಲ ನನಗೂ, ತುಂಬ ದೊಡ್ಡದಿದೆ. ಅಲ್ಲೇನು ಮಾಡ್ತಾರೆ, ಇಯರ್ಲಿ ಒನ್ಸು ಶಿವನ್ನೆಲ್ಲ ತಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಅಂದರೆ ಅಲ್ಲೇ ದೇವಸ್ಥಾನ ಇಲ್ಲ, ಇವರೇ ತಂದು ಶಿವರಾತ್ರಿ ಟೈಮಲ್ಲಿ ಇಡೋದು. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ ಅಂತ. ಇದು ಬಂದ್ಬಿಟ್ಟು ಎಲ್ಲಿ ಅಂದರೆ ದೀಪಾ ಕಾಂಪ್ಲೆಕ್ಸ್ ರೋಡಲ್ಲಿ, ನಾಗರಬಾವಿ ದೀಪಾ ಕಾಂಪ್ಲೆಕ್ಸ್ ರೋಡಲ್ಲಿ ಪ್ರತಿ ವರ್ಷ ಮಾಡ್ತಾರೆ. ಅಂದರೆ ಈಗ ಒಂದು ರೀಸೆಂಟ್ ಒಂದು 4 ಇಯರ್ಸಿಂದ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಒಂಥರ ತುಂಬ ಚೆನ್ನಾಗಿರುತ್ತೆ, ಫುಲ್ಲು ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಜಾತ್ರೆ ಇರುತ್ತೆ, ಲೈಟಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ, ಮತ್ತು ಶಿವನೂ ಕೂಡ ತುಂಬ ದೊಡ್ಡದಾಗಿದೆ, ಒಂಥರ ಚೆನ್ನಾಗೂ ಇದೆ. ನೀವೇ ನೋಡ್ತಿದ್ದೀರಲ್ಲ ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾವು ನೈಟ್ ಟೈಮ್ ಬಂದಿದ್ದಲ್ವ, ಅದಕ್ಕೆ ಮಾಮೂಲಿಗೆ ಹಾಗೇ ಬಂದ್ವಿ. ಯಾಕಂದರೆ ಬೆಳಗ್ಗೆಯಿಂದ ಟೆಂಪಲಿಗೆ ಹೋಗಿರಲಿಲ್ಲ, ನಾನು ಬೇರೆ ಉಪವಾಸ ಇದ್ದೆ. ಸೊ ನೈಟು ಕೂಡ ಹೋಗೋಕ್ಕಾಗಲಿಲ್ಲ, ಪೂಜೆ ಮಾಡಿಬಿಟ್ಟೆ, ಊಟ ಮಾಡಿಬಿಟ್ಟೆ. ಸೊ ಅದಾದಮೇಲೆ ಇವಾಗ ನಾವು 9:30ಗೆ ಬಂದ್ವಿ. ನಂದಿನಿಂದ ಕೂಡ ಬರ್ತೀನಿ ಅಂದರೆ ಅವರು ಕೂಡ ಜಾಯ್ನ್ ಆದರು. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ, ನಾನೇನೂ ಹೇಳೋದೇ ಬೇಕಾಗಿಲ್ಲ. ಇಲ್ಲಿ ನೋಡಿ, ಆಮೇಲೆ ಚಿಕ್ಕದು ಶಿವಲಿಂಗನ ಅವರೇ ಒಂದು ಆರ್ಟ್ ಮಾಡಿ ಅದನ್ನು ಇದು ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಒಂಥರ ರಿಯಲಿಸ್ಟಿಕ್ ಆಗಿ, ಅಂದರೆ ರಿಯಲ್ಲಾಗೆ ಕಾಣುತ್ತೆ, ಆ ಥರ ಇದೆ. ಏನೋ ಒಂಥರ ಖುಷಿ ಆಗ್ತಿದೆ ಇದನ್ನೆಲ್ಲ ನೋಡಿ. ಆಮೇಲೆ ಮೇಯ್ನಾಗಿ ಇಲ್ಲಿ ನಮಗೆ ಗೊತ್ತೇ ಇರಲಿಲ್ಲ, ಆದರೆ ಬಂದ್ವಿ ನಾವು. ಆಲ್ರೆಡಿ ನೀವು ನನ್ನ ತಮ್ನೇಲಲ್ಲಿ ನೋಡಿರ್ತೀರ. ನನಗೆ ಗೊತ್ತೇ ಇರಲಿಲ್ಲ ಗಿಲ್ಲಿ ಬರ್ತಾರೆ ಅನ್ನೋದು, ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ನಾನು ಎಲ್ಲ ಕಡೆ ಬ್ಯಾನರ್ ಹಾಕಿದ್ದಾರೆ, ನಾನು ಅದನ್ನು ನೋಡಿ ನನಗೆ ಒಂಥರ ಫುಲ್ಲು ಖುಷಿ ಆಗ್ಬಿಡ್ತು. ಗಿಲ್ಲಿ ಮತ್ತು ರಾಶಿಕಾ ಬರ್ತಿದ್ದಾರೆ ಅಂತ ಹಾಕಿದರು. ನಿಜ ಏನೋ ಒಂಥರ ಸಖತ್ ಎಕ್ಸೈಟ್ಮೆಂಟ್ ಆಗ್ಬಿಡ್ತು ನನಗೆ, ಗಿಲ್ಲಿ ಬರ್ತಿದ್ದಾರಲ್ವಾ ಅಂತ. ಇದೆಲ್ಲ ನಾವು ಶಿವಂದು ದರ್ಶನ ಮಾಡಿದ್ವಿ, ಇನ್ನೂ ಬಂದಿರಲಿಲ್ಲ ಅವರು ಬಂದಿದ್ದು ಒಂದು 10:30 10:45 ಆಗಿತ್ತು ಅವ್ರು ಬಂದಿದ್ದು. ನಾವು ಶಿವಂದೆಲ್ಲ ದರ್ಶನ ಮಾಡ್ಕೊಂಡು, ನೀವೇ ನೋಡಿ ಇಲ್ಲಿ ಲಿಂಗ ಇದೆಲ್ಲ ಅವರು ಪ್ರತಿ ವರ್ಷ ಪ್ರತಿಷ್ಠಾಪನೆ ಮಾಡ್ತಾರೆ. ಶಿವರಾತ್ರಿ ಹಬ್ಬದ ದಿವಸ ಪ್ರತಿಷ್ಠಾಪನೆ ಮಾಡ್ತಾರೆ, ಒಂದು 3 to 4 ಡೇಸ್ ಇಡ್ತಾರೆ, ಮತ್ತು ಅದನ್ನು ಎತ್ಬಿಡ್ತಾರೆ. ಆ ಥರ ಜಾತ್ರೆ ಒಂದು 4 ಡೇಸ್ವರೆಗೂ ಇರುತ್ತೆ. ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆಮೇಲೆ ಸ್ಟೇಜ್ ಹತ್ರ ಹೋದ್ವಿ. ನೋಡಿದ್ರೆ ಗಿಲ್ಲಿನೇ ಬಂದಿದ್ದರು. ನೀವೇ ನೋಡಿ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನನಗೊಂದು ಸಖತ್ ಖುಷಿ ಆಯಿತು, ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ನೀವೇ ನೋಡಿ. ರೈಮ್ಸ್ ಕಲ್ತಿದಾರ ಬಿಟ್ಟಿದಾರ ಗೊತ್ತಿಲ್ಲ, ಆದ್ರೆ ನಿಮ್ ಡೈಲಾಗ್ ನಂತೂ ಅಚ್ಚು ಇಳಿಸ್ತಾರೆ. ಸೊ ಅವ್ರಿಗಾಗಿ ಒಂದು ಡೈಲಾಗ್. ಇಲ್ಲ ಮಕ್ಕಳು ನಾನು ಬಂದಾಗಿಲ್ಲ, ಎಲ್ಲೋದ್ರು ನಾನು ಬರೋಕ್ಕಿಂತ ಮುಂಚೆನೇ ಹೇಳ್ತಾರೆ, ದೊಡ್ಡವದು ಆಸೆ ಕೊಡು ನಮ್ಮಪ್ಪ ರಾಜ, ಕಾರ್ಗಾಕೋ ಸೊಪ್ಪು. ಆದ್ರೆ ಗಿಲ್ಲಿ ಅವರ ಎಲ್ಲರೂ ಅವಾಗ್ಲಿಂದ ಕಾವು 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 ಅಂತ ಕೇಳ್ತಾ ಇದ್ದಾರೆ. ಅವರು ಎಲ್ಲೋ ಅವ್ರನ್ನು ಕರೆದಿರೋ ಬರೋರು, ಕರೀಲ್ಲ ನೀವು, ಕರೀತಾನೆ ಬಂದಾರ ಅವರು. ಇವತ್ತು ಮಹಾಶಿವರಾತ್ರಿ, ಶಿವರಾತ್ರಿ ದಿನ ನಮ್ಮ ಜನತೆಗೆ ಏನಂತ ಹೇಳಕ್ ಇಷ್ಟಪಡ್ತೀನಿ? ಏನಿಲ್ಲ, ಎಲ್ಲ ಚೆನ್ನಾಗಿರ್ಲಿ, ನಾನು ಚೆನ್ನಾಗಿರ್ತೀನಿ, ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ.
ಡೈಲಾಗಾ ಅದೇ ನಾನು ಎಲ್ಲೋದ್ರು ಹೇಳ್ತಾ ಇರ್ತಿಲ್ಲ, ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆಲಿ ಇದ್ಕೊಂಡು ಕಟಾಯಿಸ್ಬಾರ್ದು. ಇಷ್ಟು ಪ್ರೀತಿನ ನೀವು ಪಡೆದಿದ್ದೀರಾ, ನಿಜವಾಗ್ಲೂ ಖುಷಿ ಆಗುತ್ತೆ. ನೀವು ಇಲ್ಲಿ ಬಂದಿದ್ದಕ್ಕೆ ನಮ್ಮ ಸ್ನೇಹಾಂಜಲಿ ಟೀಮ್ ಅವ್ರಿಗೆ ಏನಾದ್ರು ಹೇಳ್ಬೇಕು ಅಂತ ಹೇಳಿದ್ರೆ? ಮೇಡಮ್, ನಿಮ್ಮ ಯಜಮಾನ ನೋಡಿದೆ ಬಂಗಾರದ ಮನಸ್ಸು 5 kg ಗೋಲ್ಡ್ ಹಾಕೋದು ಅವ್ರ ಮೈ ತುಂಬ. ಆ ಸ್ಟೇಜಲ್ಲಿ ಅವ್ರನ್ನ ನೋಡಿದ್ರೆ ಸಖತ್ ಖುಷಿ ಆಯ್ತು. ನೀವು ತುಂಬ ಸಿಂಪಲ್ ಆಗಿದ್ದೀರೋ, ಒಳ್ಳೇದಾಗಲಿ ಮೇಡಮ್ ನಿಮ್ಮ ಸ್ನೇಹಾಂಜಲಿ. ಈಗ ನಮ್ಮ ಅತಿಥಿಗೆ ಸನ್ಮಾನ ಮಾಡ್ಬೇಡ, ಅವ್ರೊಂದು ಡ್ಯಾನ್ಸ್ ಮಾಡ್ಸೋಣ ಅನ್ಕೊಂಡು ಜಾಗನೇ ಕೊಡ್ತಿದ್ವಲ್ರೋ, ಸ್ವಲ್ಪ ಜಾಗ ಬಿಡ್ರ, ಡ್ಯಾನ್ಸ್ ಮಾಡ್ಸೋಣ. ದಯಮಾಡಿ ಎಲ್ಲರೂ ಜಾಗ ಬಿಡಿ, ಒಂದೇ ಒಂದು ಡ್ಯಾನ್ಸ್ ಮಾಡ್ಬಿಡಿ. ದಯಮಾಡಿ ಎಲ್ಲರೂ ಹಿಂದೆ ಹೋಗ್ಬೇಕು. ದಯಮಾಡಿ ನಮ್ಮೆಲ್ಲ ಕಾರ್ಯಕರ್ತರು ಸ್ವಲ್ಪ ಜಾಗ ಮಾಡಿಕೊಡ್ಬೇಕು. ಗಿಲ್ಪರ್ಗೆ ಎಲ್ಲ ಕಾರ್ಯಕರ್ತರು ಹಿಂದೆ ಹೋಗ್ಬೇಕು. ಮಂಜಣ್ಣ, ನಿಮ್ಮ ಪ್ರೀತಿ ಅಭಿಮಾನ ಇರಲಿ, ದಯಮಾಡಿ ಸಹಕರಿಸಬೇಕು. ದಯಮಾಡಿ ಜನರು ಸಹಕರಿಸಬೇಕಾಗಿ ವಿನಂತಿ. ಇದೀಗ ಸ್ನೇಹಾಂಜಲಿ ಎಂಟರ್ಟೈನರ್ಸ್. ನೀವೇ ನೋಡಿದ್ರಲ್ಲ ಗಿಲ್ಲಿ ಡೈಲಾಗ್ಸ್ ಎಲ್ಲ, ನಿಜವಾಗ್ಲೂ ನೋಡಿ ಮತ್ತು ಡೈಲಾಗ್ಸ್ ಕೇಳಿ ತುಂಬ ಖುಷಿ ಆಯಿತು. ಗಿಲ್ಲಿ ಇವಾಗ ದೊಡ್ಡ ವ್ಯಕ್ತಿ ಆಗಿದ್ದಾರೆ. ನಾವು ಹತ್ರ ಎಲ್ಲ ಹೋಗಿ ಸೆಲ್ಫಿ ತಗೊಳ್ಳೋಷ್ಟೆಲ್ಲ ಬಿಡಲ್ಲ ಯಾರೂ. ನಾನು ಇಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಯಾಕಂದರೆ ನಂಗೆ ಗಿಲ್ಲಿನ ನೋಡಿ ಬರೀ ಜಸ್ಟ್ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನಾನು ಅವ್ರ ಡೈಲಾಗ್ಸು ಅದೆಲ್ಲ ಸ್ವಲ್ಪ ಕೇಳೋದ್ರಲ್ಲೇ ಬ್ಯುಸಿ ಆದೆ, ಸ್ವಲ್ಪ ವೀಡಿಯೋ ಮಾಡಿಕೊಂಡು ಸುಮ್ಮನಾದೆ. ಇಷ್ಟು ನಾನು ಕ್ಲಿಪ್ಪಿಂಗ್ ತೊಗೊಂಡಿದ್ದು. ನಿಜವಾಗ್ಲೂ ಸಖತ್ ಖುಷಿ ಆಯಿತು ಮಾತ್ರ ನನಗೆ ಗಿಲ್ಲಿ ಅಂದರೆ ಸಖತ್ ಇಷ್ಟ. ಬಿಗ್ ಬಾಸಲ್ಲಿ ನಾನು ಏನು ಗಿಲ್ಲಿ ಗೆಲ್ಲಬೇಕು ಅಂತ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡಿದ್ದೆ. ಒಂದು ವೀಡಿಯೋನೂ ಕೂಡ ಮಾಡಿ ಹಾಕಿದ್ದೆ ನಾನು. ನಿಜವಾಗ್ಲೂ ಏನೋ ಒಂಥರ ನೋಡಿದ ತಕ್ಷಣ ಒಂಥರ ಖುಷಿ ಆಯಿತು. ಗಿಲ್ಲಿ ನೋಡಿದ್ನಲ್ಲ, ಡೈರೆಕ್ಟಾಗಾದರೂ ದೂರದಿಂದ ಆದರೂ ನೋಡಿದ್ನಲ್ಲಪ್ಪ, ಅಷ್ಟೇ ಸಾಕು ಅಂದ್ಕೊಂಡೆ. ದೇವರು ತುಂಬ ಶಕ್ತಿ ಕೊಟ್ಟರೆ ಇನ್ನೂ ಗಿಲ್ಲಿನ ಬೇಕಾದರೆ ಮೀಟ್ ಮಾಡೋಣ. ಬಟ್ ಗಿಲ್ಲಿ ಇವಾಗ ತುಂಬ ಬ್ಯುಸಿ ಇದ್ದಾರೆ, ಯಾರ ಕೈಗೂ ಸಿಗಲ್ಲ ಪಾಪ. ಅವರೇನೆ ರೆಸ್ಟ್ ಮಾಡೋಕ್ಕೂ ಅವ್ರಿಗೆ ಆಗ್ತಾಯಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ನೋಡೋಣ ಟೈಮ್ ಬಂದಾಗ ಅಲ್ವಾ. ಸೊ ಅಲ್ಲಿ ನೋಡಿ ಸ್ವಲ್ಪ ಜಾತ್ರೆ ಎಲ್ಲ ನೋಡಿಕೊಂಡು ನನ್ನ ಮಗಳಿಗೂ ಕೂಡ ಸ್ವಲ್ಪ ಆಡಿಸ್ಕೊಂಡು ಅದಾದಮೇಲೆ ಇನ್ನೊಂದು ಟೆಂಪಲಿಗೆ ಹೋಗೋಣ ಅಂತ ಬಂದ್ವಿ. ಅದೇ ಗಿಲ್ಲಿನೂ ಕೂಡ ಹೊರಟೋದ್ರು, ಸ್ವಲ್ಪ ಹೊತ್ತಿದ್ರು ಅಷ್ಟೇ ಹೊರಟೋದ್ರು. ಗಿಲ್ಲಿ ಇರೋವರೆಗೂ ಇದ್ವಿ, ಆಮೇಲೆ ಮತ್ತೆ ಬಂದುಬಿಟ್ವಿ. ಅದಾದಮೇಲೆ ಇಲ್ಲಿ ಇನ್ನೊಂದು ರಿಂಗ್ ರೋಡ್ ಹತ್ರ ಇರೋ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಸ್ವಲ್ಪ ರಶ್ ಇತ್ತಷ್ಟೇ. ಇಲ್ಲೂ ಕೂಡ ಜಾಗರಣೆ ಇರೋರು ಇಲ್ಲೂ ಕೂಡ ಕೂತ್ಕೊಳ್ತಾರೆ ಪೂರ್ತಿ ದೇವಸ್ಥಾನದಲ್ಲಿ. ಬಟ್ ಇಲ್ಲೇನೂ ಲೈಕ್ ಭಜನೆ ಮಾಡ್ತಾರೆ ಅನಿಸುತ್ತೆ, ಬಟ್ ಇನ್ನೂ ಏನು ಸ್ಟಾರ್ಟ್ ಮಾಡಿರಲಿಲ್ಲ. ಇಲ್ಲಿಗೆ ಬರೋಷ್ಟೊತ್ತಿಗೆ ಆಲ್ರೆಡಿ 12 o'clock ಆಗೇ ಬಿಟ್ಟಿತ್ತು. ಇಲ್ಲೂ ಕೂಡ ದೇವ್ರ ದರ್ಶನ ಮಾಡಿಕೊಂಡು ಇದು ಟೆಂಪಲ್ಲು, ಇದು ಮಾಮೂಲಿ ನಿಮಗೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಈ ಕಡೆ ಸೈಡ್ ಇರೋರಿಗೆಲ್ಲ ಗೊತ್ತಿರುತ್ತೆ. ರಿಂಗ್ ರೋಡ್ ಹತ್ರ ಮೇನ್ ರೋಡಲ್ಲೇ ಇರೋದು. ಇಲ್ಲೂ ಬಂದ್ಬಿಟ್ಟು ಸ್ವಲ್ಪ ದರ್ಶನ ಮಾಡ್ಕೊಂಡ್ವಿ. ನಂದಿನಿನೂ ಹೇಳಿದ್ರು ಇಲ್ಲೂ ಹೋಗ್ಬಿಟ್ಟು ಹೋಗೋಣ ಮನೆಗೆ ಅಂತ. ಇಲ್ಲೂ ಬಂದುಬಿಟ್ಟು ದೇವ್ರ ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ಅಲ್ಲೂ ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಆಲ್ಮೋಸ್ಟ್ ಒಂದು 12-12:15 ಆಗೇ ಬಿಟ್ಟಿತ್ತು. ಎಲ್ಲನೂ ಮುಗಿಸ್ಕೊಂಡು ಇವರಿಗೂ ಕೂಡ ಬಾಯ್ ಹೇಳಿಬಿಟ್ಟು ಮನೆ ಕಡೆ ಹೊರಟ್ವಿ. ನಂಗೆ ನಿಜವಾಗ್ಲೂ ಈ ವಿಡಿಯೋದಲ್ಲಿ ದೇವ್ರ ದರ್ಶನ ಮಾಡಿದ್ದು ಇಷ್ಟ ಆಯಿತು, ಜಾತ್ರೆ ಇಷ್ಟ ಆಯಿತು. ಮೇಯ್ನಾಗಿ ಎಲ್ಲದಕ್ಕಿಂತ ಗಿಲ್ಲಿ ನೋಡಿದ್ದು ಸಖತ್ ಖುಷಿ ಆಯಿತು. ಗಿಲ್ಲಿ ಅಂದರೆ ಯಾರಿಗೆಲ್ಲ ಇಷ್ಟ ಅವರೆಲ್ಲ ಇದರಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಕ್ಲಾರಿಟಿ ಇಲ್ಲ ಅಂದ್ರೂ ಬೇಜಾರು ಮಾಡ್ಕೊಂಬೇಡಿ. ನಾನು ಯಾಕಂದರೆ ದೂರದಿಂದ ಮಾಡಿದ್ದು ಎಷ್ಟು ಜನ ಇದ್ದರು ನೀವೇ ನೋಡಿದ್ದೀರ, ಸಖತ್ ಜನ ಇದ್ದರು. ಅಷ್ಟು ವಿಡಿಯೋ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಯಿತು ಮಾತ್ರ. ಎಲ್ಲರೂ ವಿಡಿಯೋ ಮಾಡ್ಕೋತಾನೆ ಇದ್ದರು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಗಿಲ್ಲಿ ಅಂದರೆ ಯಾರ್ಯಾರಿಗೆ ಇಷ್ಟ ನೋಡಿ ಅವರೆಲ್ಲನೂ ಕಮೆಂಟ್ ಮಾಡಿ, ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ನಿಮ್ಮ ಥರನೇ ಗಿಲ್ಲಿ ಫ್ಯಾನು. ಸೊ ಗಿಲ್ಲಿ ಫ್ಯಾನ್ಸಿಗೆ ಸಪೋರ್ಟ್ ಮಾಡಬೇಕಲ್ವಾ, ಅದಕ್ಕೇ ನನಗೂ ಕೂಡ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.